ಮತ್ತು ಮಾಯಾ ಬೀಜ. ಈ ಕಥೆಯ ಹೆಸರು ಚಿನ್ನು ಅಳಿಲು ಮತ್ತು ಮಾಯಾ ಬೀಜ. ಕಾಡಿನ ಮಧ್ಯದಲ್ಲಿ ದೊಡ್ಡ ಮಾವಿನ ಮರದ ಕೆಳಗೆ ಎಲ್ಲ ಪುಟ್ಟ ಪುಟ್ಟ ಪ್ರಾಣಿಗಳು ಸೇರಿದ್ದವು. ಅದರಲ್ಲಿ ಮೊಲ, ಅಳಿಲು, ಜಿಂಕೆ, ಗಿಳಿ, ಅಳಿಲಿನ ಮಕ್ಕಳು ಎಲ್ಲ ಕಾತುರದಿಂದ ಕಾಯುತ್ತಿದ್ದರು. ಅಷ್ಟರಲ್ಲಿ ಕೋತಿಯಣ್ಣ ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಜಿಗಿಯುತ್ತಾ ಬಂದು ಹೇಳಿದ, ನಮಸ್ಕಾರ ಮಕ್ಕಳೇ, ನಾನು ನಿಮಗೆ ಒಂದು ಮಾಯಾ ಬೀಜದ ಕತೆ ಹೇಳ್ತೀನಿ. ಕತೆ ಕೇಳಿದ ಮೇಲೆ ಒಂದು ರಹಸ್ಯವೂ ಹೇಳ್ತೀನಿ ಅಂತ ಹೇಳಿತು. ಕತೆ ಹೀಗೆ ಶುರು ಮಾಡಿತು. ಒಂದು ದಿನ ಚಿನ್ನು ಎಂಬ ಪುಟ್ಟ ಅಳಿಲು ಕಾಡಿನಲ್ಲಿ ಆಟವಾಡುತ್ತಿತ್ತು. ಅಷ್ಟರಲ್ಲಿ ಒಂದು ವಯಸ್ಸಾದ ಗಿಳಿ ಅಲ್ಲಿಗೆ ಹಾರಿಕೊಂಡು ಬಂದಿತು. ಗಿಳಿ ಕೇಳಿತು, ಚಿನ್ನು, ಇದು ಮಾಯಾ ಬೀಜ, ಆದರೆ ಒಂದು ರಹಸ್ಯ ಇದೆ. ಪ್ರತಿದಿನ ನೀರು ಹಾಕಿ ಪ್ರೀತಿಯಿಂದ ನೋಡಿಕೊಂಡರೆ ಮಾತ್ರ ಅದು ಬೆಳೆಯುತ್ತದೆ, ಇಲ್ಲವಾದರೆ ಬೆಳೆಯುವುದಿಲ್ಲ ಎಂದು ಹೇಳಿತು. ಚಿನ್ನುಗೆ ತುಂಬಾ ಖುಷಿಯಾಯಿತು. ಅದು ಬೀಜವನ್ನು ನೆಟ್ಟು ಒಂದು ಚಿಕ್ಕ ಮಡಕೆಯಲ್ಲಿ ಇಟ್ಟು ನೀರು ಹಾಕತೊಡಗಿತು. ಮರುದಿನ ಬೆಳಗ್ಗೆ ಓಡಿ ಬಂದು ನೋಡಿತು. ಅಯ್ಯೋ, ಗಿಡವು ಬಂದೇ ಇಲ್ಲ ಎಂದು ಬೇಜಾರಾಯಿತು. ಎರಡನೇ ದಿನವೂ ಇಲ್ಲ, ಮೂರನೇ ದಿನವೂ ಏನೂ ಆಗಲಿಲ್ಲ. ಚಿನ್ನುವಿಗೆ ತುಂಬಾ ಕೋಪ ಬಂದಿತು. ಕೋಪದಿಂದ ಈ ಬೀಜ ನನಗೆ ಮೋಸ ಮಾಡಿದೆ ಎಂದು ಕೀಳಲು ಮುಂದಾಯಿತು. ಅಷ್ಟರಲ್ಲಿ ಅಲ್ಲೇ ನಿಧಾನವಾಗಿ ನಡೆದುಕೊಂಡು ಹೋಗುತ್ತಿದ್ದ ಆಮೆ ಹೇಳಿತು, ಚಿನ್ನು, ಒಳ್ಳೆಯ ಕೆಲಸಕ್ಕೆ ತಾಳ್ಮೆ ಬೇಕು. ಬೀಜ ಮಣ್ಣಿನ ಒಳಗೆ ಮೊದಲೇ ಬೇರು ಬಿಡುತ್ತದೆ, ನಂತರವೇ ಗಿಡವಾಗಿ ಬೆಳೆಯುತ್ತದೆ, ಹೊರಗೆ ಬರುತ್ತದೆ ಎಂದು. ಚಿನ್ನು ಆಶ್ಚರ್ಯದಿಂದ ಕೇಳಿಕೊಂಡು, ಅಯ್ಯೋ, ಗಿಡ ಮೊದಲು ಕೆಳಗೆ ಬೆಳೆಯುತ್ತದಾ ಎಂದು ಕೇಳಿತು. ಆಗ ಆಮೆ ಹೇಳಿತು, ಹೌದು, ಬೇರು ಗಟ್ಟಿಯಾಗಿದ್ದರೆ ಮಾತ್ರ ಮರ ಎತ್ತರವಾಗಿ ಬೆಳೆಯುತ್ತದೆ. ಕೋತಿ ಅಣ್ಣ ಮಕ್ಕಳ ಕಡೆ ನೋಡಿ ಹೇಳಿದ, ಮಕ್ಕಳೇ, ನಿಮಗೆ ಗೊತ್ತಾ, ನಿಜವಾಗಿಯೂ ಬೀಜ ಮೊದಲು ಮಣ್ಣಿನ ಕೆಳಗೆ ಬೇರು ಬೆಳೆಸುತ್ತದೆ. ನಾವು ಹೊರಗಿನಿಂದ ನೋಡಿದಾಗ ಏನೂ ಆಗದಂತೆ ಕಾಣುತ್ತದೆ, ಆದರೆ ಒಳಗೆ ತುಂಬಾ ಕೆಲಸ ಮಾಡುತ್ತಿರುತ್ತದೆ. ಎಲ್ಲ ಮಕ್ಕಳಿಗೂ ತುಂಬಾ ಖುಷಿಯಾಯಿತು. ಚಿನ್ನು ಪ್ರತಿದಿನ ನೀರು ಹಾಕುತ್ತಾ ಗಿಡದ ಜೊತೆ ಮಾತನಾಡುತ್ತಿದ್ದ. ಚಿನ್ನು ಹೇಳ್ತಾ ಇತ್ತು, ಬೇಗ ದೊಡ್ಡ ಮರ ಆಗು, ನಾನು ನಿನ್ನ ಗೆಳೆಯ ಹಾಕ್ತೀನಿ ಅಂತ. ಒಂದು ವಾರದ ನಂತರ ಒಂದು ಪುಟ್ಟ ಹಸಿರು ಮೊಳಕೆ ಮಣ್ಣಿನಿಂದ ಹೊರಗೆ ಬಂದಿತು. ಚಿನ್ನು ಸಂತೋಷದಿಂದ ಕುಣಿಯಲಾರಂಭಿಸಿತು. ಕೆಲವು ವಾರಗಳ ನಂತರ ಅದು ದೊಡ್ಡ ಮರವಾಯಿತು. ಅದರ ಮೇಲೆ ಕೆಂಪು, ಹಳದಿ, ಕಿತ್ತಳೆ ಬಣ್ಣದ ಹಣ್ಣುಗಳು ಬೆಳೆದವು. ಮೊಲ, ಜಿಂಕೆ, ಗಿಳಿ, ನವಿಲು, ಅಳಿಲು ಎಲ್ಲರೂ ಸೇರಿ ಹಣ್ಣುಗಳನ್ನು ತುಂಬಾ ಸಂತೋಷದಿಂದ ತಿನ್ನತೊಡಗಿದರು. ಅಷ್ಟರಲ್ಲಿ ಕೋತಿಯಣ್ಣ ಮತ್ತೊಂದು ಕುತೂಹಲದ ವಿಷಯ ಹೇಳಿದ. ಮಕ್ಕಳೇ, ಇನ್ನೊಂದು ಮಜವಾದ ವಿಷಯ ಗೊತ್ತಾ? ಅಳಿಲುಗಳು ಹಲವಾರು ಬೀಜಗಳನ್ನು ಮಣ್ಣಿನಲ್ಲಿ ಅಡಗಿಸಿ ನಂತರ ಮರೆತು ಬಿಡುತ್ತವೆ. ನಂತರ ಆ ಬೀಜಗಳು ಹೊಸ ಹೊಸ ಮರಗಳಾಗಿ ಬೆಳೆಯುತ್ತವೆ. ಆದ್ದರಿಂದ ಅಳಿಲುಗಳು ಕಾಡಿನ ಚಿಕ್ಕ ರೈತರು ಅಂತಾನು ಹೇಳುತ್ತಾರೆ. ಮಕ್ಕಳೆಲ್ಲ ನಕ್ಕವು. ಅಳಿಲು ರೈತನಾ? ವಾವ್ ಅಂದರು. ಕೋತಿ ಅಣ್ಣ ನಗುತ್ತಾ ಹೇಳಿದ, ಹಾಗಾದರೆ ಈ ಕಥೆಯಿಂದ ಏನು ಕಲಿತಿರಿ? ಎಲ್ಲ ಮಕ್ಕಳು ಒಂದೇ ಧ್ವನಿಯಿಂದ ಹೇಳಿದರು. ತಾಳ್ಮೆ ಇರಬೇಕು ಅಂತ ಮೊಲ ಹೇಳಿತು. ಪ್ರತಿದಿನ ಶ್ರಮ ಪಡಬೇಕು ಅಂತ ಜಿಂಕೆ ಹೇಳಿತು. ಪ್ರಕೃತಿಯನ್ನು ಪ್ರೀತಿಸಬೇಕು ಅಂತ ಗಿಳಿ ಹೇಳಿತು. ಕೋತಿ ಅಣ್ಣ ಸಂತೋಷದಿಂದ ಹೇಳಿದ, ಬಹಳ ಚೆನ್ನಾಗಿ ಹೇಳಿದ್ದೀರಿ ಮಕ್ಕಳೇ. ನೆನಪಿಟ್ಟುಕೊಳ್ಳಿ, ಬೀಜವಾಗಲಿ, ಓದುವುದಾಗಲಿ, ಕನಸಾಗಲಿ ಯಾವುದೂ ಒಂದೇ ದಿನದಲ್ಲಿ ದೊಡ್ಡದಾಗುವುದಿಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡಿದರೆ ಒಂದು ದಿನ ಅದು ದೊಡ್ಡ ಯಶಸ್ಸಾಗುತ್ತದೆ. ಈ ಕಥೆಯ ನೀತಿ ಏನಪ್ಪಾ ಅಂದರೆ, ತಾಳ್ಮೆ, ಶ್ರಮ, ಪ್ರಕೃತಿ ಮೇಲಿನ ಪ್ರೀತಿಯೇ ಯಶಸ್ಸಿನ ನಿಜವಾದ ಮಾಯೆ. ಅರ್ಥವಾಯಿತಾ? ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ, ನಾನು ನಿಮಗೆ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.